ಈ ಸಿಂಗಿಂಗ್ ಅಂತ ಬಂದಾಗ ಮೇಲ್ ವಾಯ್ಸು ಶ್ರೀರಾಮ್ ಅವ್ರಿಗೆ ಆಲ್ರೆಡಿ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ, ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೆ ಕಂಪೋಸ್ ಮಾಡಿದ್ದು. ಬಟ್ ಫೀಮೇಲ್ ವಾಯ್ಸು ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಅರ್ಜುನ್ನು ಫಸ್ಟ್ ಅವ್ರು ಹೇಳಿದ್ದೇ, ಸರ್ ಶ್ರೀರಾಮ್ ಆಡ್ತಾರೆ ಅಂದರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಸಿಗಬೇಕು, ಯಾಕೆಂದ್ರೆ ತುಂಬ ಬ್ರೈಟ್ ಆಗಿರೋಂಥ ವಾಯ್ಸ್ ಅವ್ರದ್ದು, ಅದಕ್ಕೆ ಮ್ಯಾಚ್ ಆಗಬೇಕು ಫೀಮೇಲ್ ವಾಯ್ಸ್ ಕೂಡ ಅಂತಂದರೆ ಶ್ರೇಯಾ ಘೋಷಾಲ್ ಅಷ್ಟೇ ಅಂತ ಅಂದರು ಅವರು. ಫಸ್ಟ್ ಅವ್ರ ಮೈಂಡಲ್ಲಿ ಇದ್ದಿದ್ದೆ ಶ್ರೇಯಾ ಘೋಷಾಲ್ ಅವ್ರ ಕೈಲಿ ಆಡಿಸ್ಬೇಕು ಈ ಸಾಂಗನ್ನ ಅಂತ. ಬಟ್ ನಾನು ಸ್ವಲ್ಪ ಇಲ್ಲ, ಆಲ್ರೆಡಿ ಬಜೆಟು ತುಂಬ ರಾಕೆಟ್ ಥರ ಮೇಲೆ ಹೋಗ್ಬಿಟ್ಟಿದೆ. ನೋಡಿ ಅರ್ಜುನ್, ಬೇರೆ ನಮ್ಮಲ್ಲಿ ಯಾರಾದ್ರೂ ಹುಡ್ಕೋಣ, ಅದೇ ನಿಮ್ಗೆ ಕಾಂಪ್ರಮೈಸ್ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಬಟ್ ನಮ್ಮಲ್ಲೇ ಯಾರಾದರೂ ನೋಡೋಣ ನಾವು ಅಂತ ಹೇಳ್ತಿದ್ದಾಗ ತುಂಬ ಟ್ರಯಲ್ ಆ್ಯಂಡ್ ಎರರ್ ಆಗಿದೆ ಈ ಸಾಂಗ್. ಫೀಮೇಲ್ ವಾಯ್ಸ್ಗಳಿಗೆ ತುಂಬ ಜನನ ಕೈಲಿ ಆಡಿಸಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯಾ ಘೋಷಾಲ್ ಅವ್ರ ಹತ್ರಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೇನೋ ಅಂತ ನನಗೆ ಸ್ವಲ್ಪ ಒಳಗಡೆನೇ ಒಂದು ಟೆನ್ಷನ್ ಇತ್ತು. ಪಾಪ ನಮ್ಮ ಪ್ರೊಡ್ಯೂಸರ್ ಓಕೆ ಅಂತ ಹೇಳ್ಬಿಟ್ಟಿದ್ರು, ಪರವಾಗಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ, ನಮ್ಮದೇನಂದರೆ ಒಂದು ಸ್ವಲ್ಪ ಅಲ್ವಾ ಆಡೋದು, ಫುಲ್ ಸಾಂಗ್ ಅವರೊಬ್ಬರೇ ಆಡೋದಾಗಿದ್ದರೆ ಓಕೆ, ಸ್ವಲ್ಪ ಅಲ್ವಾ ಅಂತ. ಓಕೆ ಸರ್ ಏನು ಮಾಡೋಕ್ಕಾಗಲ್ಲ, ಈಗ ಅವರೇ ಬೇಕು ಅಂದರೆ ಅವ್ರ ಕಡೆ ಆಡ್ಸೋಣ ಅಂತಲೇ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು. ಆವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟರು, ಸರ್ ಏನು ಟೆನ್ಷನ್ ಮಾಡ್ಕೋಬೇಡಿ, ನೀವೇನು ಕೇಳಿದ್ರಲ್ಲ ಆ ಥರ ಒಂದು ವಾಯ್ಸು ಈಗ ಕನ್ನಡದಲ್ಲೇ ಹುಡುಕಿಟ್ಟಿದ್ದೀನಿ ನಾನು ಅಂದರು. ಯಾರು ಹೊಸ ಸಿಂಗರು ಅಂದರು. ಹೊಸ ಸಿಂಗರ್ ಅಂದರೆ ಹೊಸ ಸಿಂಗರು ಹುಡುಕಿಟ್ಟಿದ್ದೀನಿ ಅಂತ ಇದ್ದಾರಲ್ಲ ಅಂದರೆ, ಆಮೇಲೆ ಸ್ಟುಡಿಯೋಕ್ಕೆ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ, ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯಾ ಘೋಷಾಲ್ ಅಂತ ಅರ್ಜುನ್ ಅವರು ಹೇಳಿದ್ದು ನನಗೆ. ಸೊ ಐ ವಾಸ್ ವೆರಿ ಕ್ಯೂರಿಯಸ್, ಯಾರಪ್ಪ ನೆಕ್ಸ್ಟು ಕನ್ನಡದ ಶ್ರೇಯಾ ಘೋಷಾಲ್ ಅಂತ. ಆನೆಸ್ಟ್ಲಿ ಹೇಳಬೇಕಂದ್ರೆ ಪುಟ, ನಾನು ಯಾವತ್ತೂ ಆ ಶೋನಲ್ಲಿ ನಿನ್ನ ನೋಡೇ ಇರಲಿಲ್ಲ. ಸರಿಗಮಪ ಶೋ ನಮ್ಗೆ ಅಷ್ಟು ಟೈಮ್ ಇರೋಲ್ಲ, ಹಾಗಾಗಿ ಆ ಶೋನಲ್ಲಿ ನೋಡಿರಲಿಲ್ಲ, ನನಗೇನು ಗೊತ್ತಿರಲಿಲ್ಲ. ಆ ಸ್ಟುಡಿಯೋಗೆ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದರೆ ಈ ಮಗುನ ಇಂಟ್ರೊಡ್ಯೂಸ್ ಮಾಡಿ ನಾನು ಗಾಬರಿ ಆಗಿಬಿಟ್ಟೆ. ಗಾಬರಿ ಆಗಿ ಆಮೇಲೆ ಅವಳನ್ನೇ ಕೇಳಿದೆ, ಅವ್ರ ಪೇರೆಂಟ್ಸ್ನ ಕೇಳಿದೆ, ಏನು ನಾನು ಮೋಸ್ಟ್ಲಿ ನೋಡೋಕ್ಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರಬೇಕು, ಮೋಸ್ಟ್ಲಿ ದೊಡ್ಡ ಹುಡುಗಿನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಒಂದು 20 ವರ್ಷ ಅಟ್ಲೀಸ್ಟ್ ಅಂತ. ಆಮೇಲೆ ಗೊತ್ತಾಗಿದ್ದ ಯಾಕೆ ಇನ್ನೂ 14 ವರ್ಷ ಅಂತ. ಸೊ ಈಗ ಕ್ರಿಕೆಟ್ನಲ್ಲಿ 14 ಇಯರ್ ಸೆನ್ಸೇಷನ್ ಕ್ರಿಕೆಟಲ್ಲಿ ಒಬ್ರು ಇದ್ದಾರೆ ಈಗ, ವೈಭವ್ ಸೂರ್ಯವಂಶಿ ಅಂತ. ಲಾಸ್ಟ್ IPL ಧೂಮ್ ಧಾಮ್ ಮಚಾಕ್ಬಿಟ್ರಲ್ಲ, ಆ ಥರ ನಮ್ಮ ಈ ಸಿಂಗಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಷನ್ನು ನಮ್ಮ ಲಹರಿ ಅವರು. ಸೊ ಕಂಗ್ರ್ಯಾಚುಲೇಷನ್ಸ್ ಪುಟ್ಟ, ತುಂಬ ಒಳ್ಳೆ ಹಾಡು ಸಿಕ್ಕಿದೆ ನಿನಗೆಲ್ಲ. ನನಗೆ ಅವಕಾಶ ಕೊಟ್ಟಿರೋದು ಅರ್ಜುನ್ ಅವರೇ, ನಮ್ಮದೇನಿಲ್ಲ, ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡಿದ್ದೀವಿ ಅಷ್ಟೇ. ಸೊ ನಿನಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಅವಳು ಆಡಿದ ಮೇಲೆ ಗೊತ್ತಾಗಿದ್ದು, ನನಗೂ ನಿಜವಾಗ್ಲೂ ಒಂದು ಡೌಟ್ ಇತ್ತು ಹಾಡೋವರೆಗೂ, ಹಾಡಿದ ಮೇಲೇ ಗೊತ್ತಾಗಿದ್ದು ಎಷ್ಟು ಅಂದರೆ ಆ ಶ್ರೀರಾಮ್ ಅವರ ಪಿಚ್ಗೆ ಮ್ಯಾಚ್ ಮಾಡೋದಂದರೆ ಹುಡುಗಾಟ ಅಲ್ಲ. ಮ್ಯಾಚ್ ಮಾಡಿ ಹಾಡಿದ್ದೀಯಾ ನೀನು, ತುಂಬ ಚೆನ್ನಾಗಿ ಹಾಡಿದ್ದೀಯಾ, ಒಳ್ಳೆಯದಾಗಲಿ ನಿನಗೆ, ತುಂಬ ಒಳ್ಳೆಯ ಭವಿಷ್ಯ ಕಾದಿದೆ.